ಎಲ್ರಿಗೂ ನಮಸ್ಕಾರ. ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇವತ್ತಿನ ವಿಷಯ ಏನಂತಂದರೆ, ಇತ್ತೀಚೆಗೆ ಈ ಕೊಂಗರ ನಾಡಲ್ಲಿ, ತಮಿಳ್ನಾಡಲ್ಲಿ ವಿಜಯ್ ಅನ್ನೋನು ಒಬ್ಬ ಸಿನಿಮಾ ನಟ ತುಂಬ ಪ್ರಚಾರ ಮಾಡಿ ಗೆದ್ದುಬಿಟ್ಟ. ತಪ್ಪಿ ಗೆದ್ದುಬಿಟ್ಟಿದ್ದಾರೆ ಅಲ್ವಾ. ಇವಾಗ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾಯಿದೆ, ಎಲ್ಲರೂ ಉಪೇಂದ್ರನ ಹಿಡ್ಕೊ ಕೂತಿದ್ದಾರೆ. ನೀವು ಹಂಗೆ ಮಾಡಿಬಿಡಿ ಗೆದ್ದುಬಿಡ್ತೀರಾ, ನೀವು ಹಿಂಗೆ ಮಾಡಿಬಿಡಿ ಗೆದ್ದುಬಿಡ್ತೀರಾ ಅಂತ. ಆದರೆ ಈ ಉಪೇಂದ್ರ ಅವ್ರಿಗೂ ಅವರು ಕೆಲಸ ಮಾಡೋಕ್ಕಂತೂ ಮೂಡಿಲ್ಲ, ಅವರು ಬರೋದು ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ನೀವೆಲ್ಲ ಕೆಲಸ ಮಾಡಿ ಎಲ್ಲ ಗೆದ್ಕೊಂಡು ಬನ್ನಿ, ನಾನು ಬೇಕಾದ್ರೆ CM ಆಗ್ತೀನಿ ಅನ್ನೋ ಮೈಂಡ್ ಸೆಟ್ಟು ಅಲ್ವಾ. ಇದು ಕೊಂಗರ ನಾಡಲ್ಲ, ತಮಿಳ್ನಾಡಲ್ಲ, ಇದು ಅರ್ಥ ಆಯ್ತಾ ಉಪೇಂದ್ರ ಅವರೇ. ಇದು ಕರ್ನಾಟಕ. ಬಗ್ಗಿಸ್ಕೊಂಡು ಕೆಲಸ ಮಾಡೋರು ಅಷ್ಟೇ ಜನ ಶ್ರಮ ನೋಡಿ ಓಟ್ ಹಾಕ್ತಾರೆ. ಅದನ್ನು ಮುಟ್ಬಿಟ್ಟು ನೀವು ಯಾವಾಗಲೂ ಸೋಷಲ್ ಮೀಡಿಯಾ ಅಂದ್ಕೊಂಡು ನಾನು ರೀಚ್ ಆಗ್ತೀನಿ ಅಂದ್ಕೊಂಡು ಹೋದರೆ ಆಗಲ್ಲ. ಅರ್ಥ ಆಯ್ತಾ. ನೀವು ಪ್ರಾಕ್ಟಿಕಲಾಗಿ ಇಳಿದು ಕೆಲಸ ಮಾಡಿ ಮೀನ್ಸ್ ಏನು, ನೀವು ಹೋಗಿ ಬೀದಿ ಎಲ್ಲಿ ಅಂತಲ್ಲ ನಾವು ಹೇಳ್ತಾ ಇರೋದು, ಓಕೆನಾ. ಒಂದು ವ್ಯವಸ್ಥೆನ ಯಾವ ಥರ ನೀವು ಬದಲಾಯಿಸ್ತೀರಾ ಅನ್ನೋದಕ್ಕೆ ಯಾವುದಾದ್ರು ಒಂದು ಸಾಕ್ಷಿ ಸಮೇತ ನಿರೂಪಿಸಿ. ಅದನ್ನು ಬಿಟ್ಬಿಟ್ಟು ನೀವು ಮಾತ್ರ ಕೆಲಸ ಮಾಡಿ ನಾವು ಇದು ಮಾಡ್ಕೊಂಡು ಓಡಾಡ್ತೀವಿ ಅನ್ನೋದೆಲ್ಲ ಆಗಲ್ಲ ಉಪೇಂದ್ರ ಅವರೇ. ನಿಮ್ಮದು ವೀಕ್ನೆಸ್ ತುಂಬ ಇದೆ. ಆಮೇಲೆ ಇನ್ನೊಂದು ವಿಷಯ, ಪ್ರಪಂಚದಲ್ಲಿ ನೀವೊಬ್ಬನೇ ಬುದ್ಧಿವಂತ ಆಗಿರಲ್ಲ. ಅರ್ಥ ಆಯ್ತಾ. ಅದನ್ನು ಒಂದು ಮೈಂಡಲ್ಲಿ ಅರ್ಥ ಮಾಡ್ಕೊಳ್ಳಿ. ನಾನು ಮಾತ್ರ ಬುದ್ಧಿವಂತ, ಬೇರೆ ಎಲ್ಲರೂ ದೊಡ್ಡ, ನಾನು ಹೇಳ್ದಾಗ ಎಲ್ಲರೂ ಕೇಳಬೇಕು ಅನ್ನೋ ಮೈಂಡ್ ಸೆಟ್ನ ತೆಗೆದಾಕ್ಬಿಡಿ. ನಿಮಗಿಂತ ದೊಡ್ಡ ಆಲೋಚನೆಗಳು, ನಿಮಗಿಂತ ಅದ್ಭುತವಾದ ಆಲೋಚನೆಗಳು ಎಲ್ಲ ಸಮಾಜದಲ್ಲಿ ಮಣ್ಣಾಗ್ಬಿಟ್ಟಿದ್ದಾವೆ. ಅರ್ಥ ಆಯ್ತಾ. ದಯವಿಟ್ಟು ಪ್ರಾಕ್ಟಿಕಲಾಗಿ ಮಾತಾಡೋದು ಕಲೀರಿ. ಏನು ಒಂದು ಆ್ಯಪ್ ಏನ್ರಿ, ಇವಾಗ ನಾನು ನಾಳೆಗೆ ಒಂದು ಆ್ಯಪ್ ಮಾಡಿಬಿಡ್ತೀನಿ, ಒಂದು ಅಪ್ಲಿಕೇಶನ್ ಮಾಡಿಬಿಟ್ಬಿಡೋದು ದೊಡ್ಡತನ ಆಗ್ಬಿಡಲ್ಲ ಉಪೇಂದ್ರ ಅವರೇ. ಅರ್ಥ ಆಯ್ತಾ. ಪ್ರಾಕ್ಟಿಕಲ್ ಬೇರೆ, ಪ್ರಾಕ್ಟಿಕಲ್ಗೆ ಬನ್ನಿ, ಬಿ ಪ್ರಾಕ್ಟಿಕಲ್. ನಮಸ್ಕಾರ. ನಮಗೆ ತುಂಬ ನಿಮ್ಮ ಮೇಲೆ ಒಳ್ಳೆ ಭಾವನೆ ಇದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೀವು ಕೆಲಸ ಮಾಡಿ ಅಂತ. ನೀವು ಸುಮ್ಮನೆ ನಾನು ಎಲ್ಲೋ ಕುಂತ್ಕೊಂಡು ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ತೀನಿ, ದಯವಿಟ್ಟು ಈ ಮೈಂಡ್ ಸೆಟ್ಟಿಂದ ಹೊರ್ಗಡೆ ಬನ್ನಿ, ಓಕೆನಾ. ನಿಮ್ಮ ಕೈಲಿ ಆಗಲ್ವಾ, ಬೇಡ, ಬಿಟ್ಟಾಕಿ, ಮನೇಲಿರಿ, ಬೇರೆಯವ್ರು ಮಾಡ್ತಾರೆ. ಸುಮ್ಮನೆ ಇರೋದಿಲ್ಲ, ಎದ್ದು ಮಾಡಲ್ಲ, ಆ ಥರ ಆಗ್ತದೆ ನಿಮ್ಮ ಪರಿಸ್ಥಿತಿ. ಅರ್ಥ ಆಯ್ತಾ. ನಮ್ಮ ಕಡೆ ಒಂದು ಗಾದೆ ಇದೆ, ಸುಮ್ಮನೆನೂ ಇರೋದಿಲ್ಲ, ಎದ್ದು ಮಾಡಲ್ಲ ಅಂತ. ಅರ್ಥ ಆಯ್ತಾ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಸರಿನಾ. ನಮಸ್ಕಾರ.